ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಕಾಲ್ತುಳಿತದ ದುರಂತದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮೂರು ಕಡೆಯಿಂದ ಇನ್ವೆಸ್ಟಿಗೇಷನ್ ಆಗ್ತಾ ಇತ್ತು. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕರ್ತವ್ಯ ಲೋಪವೆಸಗಿದ ಅಧಿಕಾರಿಗಳ ವಿರುದ್ಧ ಇನ್ವೆಸ್ಟಿಗೇಷನ್ಗೆ ಶಿಫಾರಸನ್ನು ಮಾಡಲಾಗಿದೆ. ಪೊಲೀಸರ ವಿರುದ್ಧ ದಂಡನೀಯ ಪ್ರಕರಣವನ್ನು ದಾಖಲಿಸಲಿಕ್ಕೂ ಕೂಡ ಶಿಫಾರಸು. RCB, DNA, KSCA ಪೊಲೀಸರ ವಿರುದ್ಧ ಕೇಸನ್ನು ದಾಖಲಿಸಬಹುದು ಅಂತ ಹೇಳಿ ಸರ್ಕಾರಕ್ಕೆ ಸಲಹೆಯನ್ನು ಕೊಟ್ಟಿದೆ ಖುನ್ನಾ ವರದಿ. ಈ ಮೂಲಕ ಈ ನಾಲ್ವರದ್ದು ತಪ್ಪಿದೆ, 4 ಸಂಸ್ಥೆಗಳದ್ದು ತಪ್ಪಿದೆ ಅಂಥೇಳಿ ವರದಿ ಹೇಳ್ತಾ ಇರುವಂಥದ್ದು. ಒಂದು ಕಡೆ ನ್ಯಾಯಾಂಗ ತನಿಖೆ, ಮತ್ತೊಂದು ಕಡೆ CID ಇನ್ವೆಸ್ಟಿಗೇಷನ್, ಮತ್ತೊಂದು ಕಡೆ ಜಿಲ್ಲಾಧಿಕಾರಿಗಳ ನೇತೃತ್ವದಲ್ಲಿ ಮ್ಯಾಜಿಸ್ಟ್ರೇಟ್ ತನಿಖೆ. ದುರಂತಕ್ಕೆ RCB ಕಾರಣ. ಚಿನ್ನಸ್ವಾಮಿ ಕಾಲ್ತುಳಿತದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ 4 ಸಂಸ್ಥೆಗಳೇ ಕಾರಣ ಅಂಥೇಳಿ ಹೇಳ್ತಾ ಇದೆ. A1 RCB, A2 DNA ಮ್ಯಾನೇಜ್ಮೆಂಟ್ ಈವೆಂಟ್ನ ಕಂಪನಿ ಇದು, A3 KSCA, A4 ಪೊಲೀಸರು ಅಂತ ಹೇಳ್ತಾ ಇದ್ದಾರೆ. ವಿಜಯೋತ್ಸವಕ್ಕೆ RCB ಪೊಲೀಸರ ಅನುಮತಿಯನ್ನು ಪಡೆದಿರಲಿಲ್ಲ. ರಾಯಲ್ ಚಾಲೆಂಜರ್ಸ್ ಬೆಂಗಳೂರು RCB ಮ್ಯಾನೇಜ್ಮೆಂಟು ಪ್ರೀಪಾಸ್ ಅಂತ ಘೋಷಣೆ ಮಾಡಿದೆ. ಈ ಕಾಲ್ತುಳಿತಕ್ಕೆ ದುರಂತಕ್ಕೆ ಕಾರಣ ಅಂಥೇಳಿ ಖುನ್ನಾ ವರದಿಯಲ್ಲಿ ಉಲ್ಲೇಖವಾಗಿದೆ. RCB ಮ್ಯಾನೇಜ್ಮೆಂಟ್ನ ಆತುರದ ನಿರ್ಧಾರವೇ ಅತಿ ದೊಡ್ಡ ತಪ್ಪು, ಈ ದುರಂತಕ್ಕೆ ಕಾರಣ. ಪೊಲೀಸರ ಪರ್ಮಿಷನನ್ನು ಪಡೆಯದೆ ಸೆಲೆಬ್ರೇಷನನ್ನು ನಿರ್ಧಾರ ಮಾಡಿದ್ರು, ವಿಜಯೋತ್ಸವಕ್ಕೆ ಪ್ಲಾನನ್ನು ಮಾಡಿದ್ರು. RCBಯ ಹರಿಬರಿಯ ತರಾತುರಿಯ ನಿರ್ಧಾರವೇ ಈ ಘೋರ ದುರಂತಕ್ಕೆ ಕಾರಣ ಅಂಥೇಳಿ ಖುನ್ನಾ ವರದಿಯಲ್ಲಿ ಉಲ್ಲೇಖಿಸಲಾಗಿದೆ. 4 ಸಂಸ್ಥೆಗಳ ಹೆಸರನ್ನು ಉಲ್ಲೇಖಿಸಿ ತಪ್ಪು ಯಾರದ್ದು ಅನ್ನೋದನ್ನು ವಿವರಿಸುವಂತಹ ಕೆಲಸ ಮಾಡಿದೆ.